ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವ್ಯಕ್ತಪಡಿಸಲ್ಲ. ಇದು ಪಕ್ಷ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನ ಕೊಡುವಂತ ತಾಯಿ ಸ್ಥಾನದಲ್ಲಿ ನಿಂತಿರುತ್ತೆ. ಆ ತಾಯಿನ ಎಲ್ಲಿ ಗೌರವಿಸ್ಬೇಕು, ಆ ತಾಯಿನ ಯಾವ ರೀತಿಯಲ್ಲಿ ಮಾತಾಡ್ಬೇಕು, ಎಲ್ಲ ನಮ್ಮಂತವ್ರು ಸಾವಿರಾರು ಜನ ಇರ್ತಾರೆ. ನಮ್ಮಂತವ್ರು ಆದ್ರೆ ಪಕ್ಷ ಕರೆದು ನಮ್ಮನ್ನ ನಾಯಕರು ಮಾಡುತ್ತೋ ಪಕ್ಷದ ಕಾರ್ಯಕರ್ತರು, ಸೈನಿಕರು, ಯೋಧರಾಗಿ ನಮ್ಮ ಗೌರವನ್ನ ಎತ್ತಿ ಹಿಡಿತಾರೆ. ಅವರಿಗೆ ಇವತ್ತು ನಾವು ಗೌರವ ಕೊಡ್ಬೇಕು, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಬೇಕು. ಆ ಅಧಿಕಾರದಿಂದ ವೈಯಕ್ತಿಕವಾಗಿ ನನ್ಗೆ ಒಳ್ಳೇದು ಕೆಟ್ಟದ್ದು ಏನಾಗಿದೆ ನಾನು ಯೋಚನೆಯನ್ನು ಕೂಡ ಮಾಡ್ಬಾರ್ದು. ಇವತ್ತು ನನ್ ಬಗ್ಗೆ ಮಾತಾಡಿದ್ರೆ ನಮ್ಗೆ ಮಾತಾಡ್ಕೊಂಡಿದ್ದೀನಿ. ನಾನು ಅವ್ರ ಪಕ್ಷದವ್ರು, ಅವರು ನನ್ ಜೊತೆ ಎಷ್ಟೋ ಸತಿ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನನಗೆ ನೋವಾದಾಗ ಅವ್ರಿಗೆ ಆ ನೋವು ಏನಂತ ಅರ್ಥ ಆಗಿದೆ. ನನ್ಗೆ ಹಿಂಸೆ ಆದಾಗ, ಕಷ್ಟ ಆದಾಗ, ರಾಜಕೀಯದಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀನಿ ಅನ್ನುವಂತ ಸಂದರ್ಭದಲ್ಲಿ ಒಂದ್ಸತಿ ಅವ್ರ ಮನ್ಸು ಮಿಡ್ತಿದೆ. ಅದನ್ನ ನಾನು ಹತ್ರದಿಂದ ನೋಡಿದ್ದೇನೆ. ಅದಕ್ಕೆ ನಾನು ಅವ್ರ ಪರ ವಿರೋಧ ಏನೋ ಮಾಡ್ತಾರೆ. ಅವ್ರಂದ್ರೆ ಅದೇ ಅಭಿಮಾನ, ಗೌರವ ಉಳಿಸ್ಬೇಕು. ನನ್ನ ಜಿಲ್ಲೆಯಲ್ಲಿ ಏನು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಬಂಗಾರಪೇಟೆ ಶಾಸಕರು, ಮತ್ತೆ ನಾನು ಅವ್ರನ್ನ ಸೋದರರಾಗೆ ನೋಡಿದೆ. ಅದೇ ಸ್ಥಾನದಲ್ಲೇ ಅವ್ರನ್ನ ನೋಡ್ತೀನಿ. ಕೋಪ ಬಂದಾಗ, ಬೇಜಾರಾದಾಗ ಪಕ್ಷದ ಸರ್ವೇ ಸಾಮಾನ್ಯ ಅವ್ರ ನೋವನ್ನ ವ್ಯಕ್ತಪಡಿಸಿಲ್ಲ. ಅದನ್ನ ನಾನು ಬಹಳ ದೊಡ್ಡ ವಿಚಾರ ಅಂತ ತಗೊಳ್ಳಲ್ಲ. ಇಡೀ ಜಿಲ್ಲೆಯ ಜನ, ಕ್ಷೇತ್ರದ ಜನ ಯಾವ ರೀತಿ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡಿದ್ದಾರೆ, ಕಾದಿದ್ದಾರೆ, ಅವರೇ ಋಣ ತೀರ್ಸುವಂತ ಕೆಲಸ ಮಾಡ್ಬೇಕಷ್ಟೇ. ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾರನ್ನ ವಿರೋಧ ಮಾಡ್ಕೊಂಡಿದ್ದಾರೆ, ಯಾರನ್ನ ಸ್ನೇಹ ಗಳಿಸಿದ್ದಾರೆ, ಯಾರಿಗೆ ಒಳ್ಳೇದ್ ಮಾಡಿದ್ದಾರೆ, ಮಾಡಿಲ್ಲ ಅನ್ನೋಂತ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗಲ್ಲ. ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಸ್ಥಾನಮಾನಕ್ಕೆ ಅವ್ರು ಅರ್ಹರಲ್ಲ ಅಂದ್ರೆ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು, ಇಡೀ ದೇಶದ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಸ್ಥಾನದಲ್ಲಿ ಯಾರು ಗಾಂಧಿ ಅವರು, ಇನ್ನೊಬ್ರು ಆ ಸ್ಥಾನನ ಅಲಂಕರಿಸಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗದಲ್ಲಿದ್ದಾರೆ. ಒಬ್ಬರಿಂದ ತಪ್ಪಾಗಿದೆ ಅಂದ್ರೆ ತಪ್ಪಾಗತ್ತೆ. ನಾನು 2013ರಲ್ಲಿ ಟಿಕೆಟ್ ವಂಚಿದ್ರು. ನಾನು ಅವತ್ತು ಯಾರ ಬಗ್ಗೆನೂ ದೋಷ ಆರೋಪಣೆ ಮಾಡಲಿಲ್ಲ. ಅವತ್ತು ನಾನು ಆರೋಪಣೆ ಮಾಡಲಿಲ್ಲ. ನನ್ನ ತಂದೆಯವರೇ ಅವರು ಕೇಂದ್ರ ಸಚಿವರಾಗಿದ್ರು. ಸ್ವಯಂ ನನ್ನ ತಂದೆಯವರೇ ಕೇಂದ್ರ ಸಚಿವರಾಗಿದ್ರು. ವಾಪಸ್ ಕ್ಷೇತ್ರಕ್ಕೆ ಬರ್ತೀನಿ, ನಾನು ಕೆಲಸ ಮಾಡ್ತೀನಿ, ಸಂಘಟನೆ ಮಾಡ್ತೀನಿ. ಯಾವ ರೀತಿ ನಾನು ಜನಗಳ ಮಧ್ಯೆ ಗುರುತಿಸ್ಕೊಂಡಾಗ ನನಗೊಂದು ಮಾನ್ಯತೆ ಕೊಡ್ತಾರೆ ಅನ್ನೋಂಥ ಸತ್ಯನ ತಿಳ್ಕೊತೀನಿ. ಯಾವತ್ತೂ ಕೂಡ ಯಾವುದೋ ಒಂದು ನಾವು ವಿಚಾರವನ್ನ ಹೇಳಿಕೊಂಡು ನಾಯಕರ ಆಗ್ತೀನಿ ಅಂತಂದ್ರೆ ಅದು ನನಗೆ ಅನುಭವ ಆಗಿರೋ ರೀತಿ. ನನ್ನ ಸ್ವಂತ ಪರಿಶ್ರಮ ಇಲ್ಲದೆ ನಾನು ಯಾವ ರೀತಿನೂ ನಾನು ಮುಂದೆ ಬರೋಕ್ಕಾಗಲ್ಲ ಅನ್ನೋಂಥ ಸತ್ಯನ ನನಗೆ ಕ್ಷೇತ್ರನೂ ಪಾಠ ಕಲಿಸಿದೆ. ರಾಜಕೀಯ ಅದಕ್ಕಿಂತ ಇನ್ನೂ ಅದ್ಭುತವಾದ ಪಾಠಗಳನ್ನು ಕಲಿಸಿದೆ. ರಾಜಕೀಯ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಮತ್ತೆ ಬಹಳ ಅನುಭವ ಇರುವಂತ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಅವರಿಗೆ ಗೊತ್ತಿದೆ ಯಾರನ್ನ ಯಾವ ರೀತಿ ಮಾತಾಡಿ ಸರಿಪಡಿಸ್ಕೋಬೇಕು ಅಂತ. ನನಗಿಂತ ಮೇಧಾವಿಗಳು ಅವರು ಬಹಳ ವರ್ಷಗಳ ಕಾಲ ಸಂಘಟನೆ ಮಾಡಿದ್ರು. ಆಮೇಲೆ ಮಹಿಳೆಯರ ವಿಚಾರ ಹೇಳ್ತಾರೆ, ಯಾರಿಗಾದ್ರೂ ಮಹಿಳೆಯರಿಗೆ ಸ್ಥಾನಮಾನ ಒಂದು ಮಂತ್ರಿ ಮಂಡಲದಲ್ಲಿ ಹೆಣ್ಮಕ್ಕಳ, ಈ ದೇಶದ ಹೆಣ್ಮಕ್ಕಳ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ವೇದಿಕೆ ಆ ತಾಯಿ ಕಲ್ಪಿಸ್ಬೇಕು. ಹೆಣ್ಮಕ್ಳಿಗೆ ಅವಕಾಶ ಕೊಡಲಿ, ಅವ್ರ ಮಾನದಂಡ, ಅವ್ರು ಯಾವ ರೀತಿ ಆದ್ರೂ ನಿರ್ಧಾರ ಮಾಡಿ ಹೆಣ್ಮಕ್ಳಿಗೆ ಸ್ಥಾನಮಾನ ಇದನ್ನು ಕೊಡ್ಲೇಬೇಕು. ಒಂದೇ ಒಂದು ಇಂಚು ಸರ್ಕಾರ ಜಾಗನ ಸ್ವಾರ್ಥವಾಗಿ ತನ್ನ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಒಬ್ಬರಿಗೂ ಕೂಡ ನಾನಂತ ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ, ಮಾಡೋದು ಇಲ್ಲ, ಮುಂದೆನೋ ನಾನು ಅದು ಯಾವುದೇ ಅಧಿಕಾರಿಗೆ ಇತಿಮಿತಿಗೆ ಬಂದ್ರೆ ಅವತ್ತು ಅದೇ ಮಾತು ಹೇಳ್ತೀನಿ, ಇವತ್ತು ಅದೇ ಮಾತು ಹೇಳ್ತೀನಿ. ಸರ್ಕಾರಿ ಆಸ್ತಿಯನ್ನ, ಸರ್ಕಾರಿ ಜಮೀನನ್ನ, ಸರ್ಕಾರದ ಯಾವುದೇ ರೀತಿಯ ಒಂದು ಇದನ್ನ ಅವರ ಇತಿಮಿತಿಯಲ್ಲಿ ಕೆಲಸ ಮಾಡ್ತಾರೆ. ನಾನು ಯಾವುದೇ ಒಂದು ಸರ್ಕಾರದ ಜಾಗನ ಮುಂದೆ ಮಾಡಿ ಅಂತ ಯಾವುದೇ ಅಧಿಕಾರಿಗೆ ಹೇಳಿಲ್ಲ, ಮುಂದೆ ಹೇಳೋದೂ ಇಲ್ಲ. ಅಕ್ರಮವಾಗಿ ಮಾಡಕ್ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಖಂಡಿತ ಅದನ್ನ ಅಧಿಕಾರಿ ಯಾರಿದ್ದಾರೆ, ಸಂಬಂಧಪಟ್ಟಿರುವಂತ ಅಧಿಕಾರಿ ಸರಿಯಾದ ರೀತಿಯ ನಿರ್ಧಾರಗಳನ್ನ ತಗೊಂಡು ಅಕ್ರಮವಾಗಿ ಕೂಡ ಏನೂ ಮಾಡುವಂತ ಅವರಿಗೆ ಅವಕಾಶ ಇರಲ್ಲ. ಕಾನೂನಲ್ಲೇ ಅವಕಾಶ ಇರಲ್ಲ, ಯಾವ ಅಧಿಕಾರಿಗೂ ಇರಲ್ಲ, ನನಗೂ ಇರಲ್ಲ. ಅಂಬೇಡ್ಕರ್ ಅವರ ಪಂಚಿನ ಪುಟ್ಟಲ್ಲಿ ಲೋಕಾರ್ಪಣೆ ಬಹಳ ವರ್ಷಗಳಿಂದ ಬೇಡಿಕೆ ಆಗಿರ್ತದೆ. ಕ್ಷೇತ್ರದ ಜನತೆಯ ಬೇಡಿಕೆ ಆಗಿರ್ತದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಹಿಂದೆ ಇದ್ದಿದ್ದು ನಗರಸಭಾ ಮುಂಭಾಗದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ
ಬದಲಿ ಪ್ರತಿ ಕಂಚಿನ ಪುಸ್ತಕ ಯೋಗಾದಿಗಳು ಅವಕಾಶ ಜಿಲ್ಲೆಗೆ ಅವಕಾಶ ಸಿಗ್ಬೇಕಾಗಿತ್ತು. ಜಿಲ್ಲೆಗೆ ಅವಕಾಶ ಸಿಗ್ಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಕ್ಕಿತ್ತು. ಕೋಲಾರ ಅವಕಾಶ ವಂಚಿತರಾಗಿದ್ರು, ಅವಕಾಶ ಯಾಕೆ ಸಿಕ್ಲಿಲ್ಲ ಅನ್ನುವಂತ ವಿಚಾರಕ್ಕೆ ಮಾಹಿತಿ ಇಲ್ಲ. ಯಾವುದೇ ಒಂದು ಕಾರಣಕ್ಕಾಗಿ ಅಥವಾ ಅವಕಾಶಕ್ಕಾಗಿ ನಾನು ಡೆಲ್ಲಿಯ ಪ್ರವಾಸವನ್ನು ಮಾಡಿಲ್ಲ. ಕಾರಣ ನನಗೆ ಗೊತ್ತಿಲ್ಲ. ಆದ್ರೆ ಇಡೀ ಜಿಲ್ಲೆಗೆ ಅವಕಾಶ ತಪ್ಪಿರೋದು, ಅವಕಾಶ ಸಿಗ್ಬೇಕಾಗಿತ್ತು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಕೊಡಗು ಜಿಲ್ಲೆ ಅದೆಲ್ಲೂ ಸಹ ನೀವು ಕಾಣಿಸಿಲ್ಲ ಮೇಡಮ್. ವೈಯಕ್ತಿಕವಾಗಿ ಏನು ನಿರ್ಧಾರಗಳು ತಗೋತಾರೆ ಅದಕ್ಕೆ ಪಕ್ಷ ಅನ್ನೋದು ಒಂದು ವೇದಿಕೆ ಕೊಡುತ್ತೆ, ಒಂದು ನಾಯಕತ್ವದ ಗುಣಗಳನ್ನ ಬೆಳೆಸುತ್ತೆ. ಪಕ್ಷ ಯಾವ್ಯಾವ ಸಂದರ್ಭ ಇದ್ದಾಗ ನಾವು ಪಕ್ಷದಿಂದ ಬೆಳೆದಿರುವಂತ ಪಕ್ಷ ಸದಾಕಾಲ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬರ ನಾಯಕತ್ವನ ಅವಕಾಶಗಳನ್ನ ಕೊಟ್ಟು ನಾಯಕತ್ವ ಮತ್ತೆ ಅವರ ಸಮಾಜಮುಖಿಯಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ, ನಮ್ಮ ಪಕ್ಷದಲ್ಲಿ ಏನೇ ಅವಕಾಶ ಕೊಟ್ಟಾಗ ವಂಚಿತರಾದಾಗ ಅದಕ್ಕೆ ಅದಕ್ಕೆ ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಮಾತ್ರ ನಮ್ಮ ಆವೇದನೆಗಳನ್ನ ಕೊಡುವಂತ ಪ್ರಯತ್ನ ಮಾಡ್ಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೇಡಮ್, ಜಿಲ್ಲೆ ಎಲ್ಲ ಶಾಸಕರು ಒಗ್ಗಟ್ಟು ಪ್ರದರ್ಶನ ಮಾಡಿ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಒಂದ್ ರೀತಿಯ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ನನಗೂ ಆ ನೋವಿದೆ. ಹಾಗಂದಾಗ ಬರೀ ಕೋಲಾರ ಜಿಲ್ಲೆಗೆ ಮಾಡಿದ್ರೆ ನನ್ ಮನಸ್ಸಿಗೆ ತುಂಬಾ ನಮಗೂ ನೋವಾಗ್ತಾ ಇತ್ತು. ಆ ರೀತಿ 7-8 ಜಿಲ್ಲೆಗಳಲ್ಲಿ ಅವಕಾಶ ಸಿಕ್ಕಿಲ್ಲ. ಮೊದಲನೇ ಸತಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ 2.5 ವರ್ಷ ಏನ್ ಕೊಡ್ತೀವಿ, ತದನಂತರ ದಿನಗಳಲ್ಲಿ ಕೊಟ್ಟಾಗ ಕೋಲಾರ ಜಿಲ್ಲೆಗೂ ಅವಕಾಶ ಸಿಗ್ಬೇಕಾಗಿತ್ತು ಅನ್ನುವಂತ ಅಭಿಪ್ರಾಯದಲ್ಲಿ ನಾನು ಮೇಡಮ್, ಕೆಲವು ಶಾಸಕರು ಹಲವಾರು ವ್ಯಾಖ್ಯಾನಗಳು ಮಾಡಿದ್ದಾರೆ. ಅಂದ್ರೆ